ಐತಿಹಾಸಿಕ ಶ್ರೀರಂಗಪಟ್ಟಣದ ಗಂಜಾಂ ಬಳಿಯ ಪುರಾತನ ಶ್ರೀ ವೀರಭದ್ರೇಶ್ವರ ದೇವಾಲಯ ಅಕ್ಷರಶಃ ಪಾಳು ಬಿದ್ದು ಶಿಥಿಲಾವಸ್ಥೆ ತಲುಪಿತ್ತು. ಇದೀಗ ದೇಗುಲವನ್ನು ವ್ಯವಸ್ಥಿತವಾಗಿ ಸ್ವಚ್ಛಗೊಳಿಸಿ ಜೀರ್ಣೋದ್ಧಾರ ಮಾಡುವಲ್ಲಿ ಯುವ ಬ್ರಿಗೇಡ್ ಯಶಸ್ವಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಈ ವಿಷಯ ಪ್ರಸ್ತಾಪ ಮಾಡಿರುವುದು ವಿಶೇಷ. ಈ ಕುರಿತು ಒಂದು ವರದಿ. ನಾಡಿನ ಚರಿತ್ರೆಯಲ್ಲಿ ಶ್ರೀರಂಗಪಟ್ಟಣದ ಇತಿಹಾಸ ಅವಿಸ್ಮರಣೀಯ. ಇಲ್ಲಿನ ಹಲವು ದೇವಾಲಯಗಳು, ಧಾರ್ಮಿಕ ಸ್ಮಾರಕಗಳು ಗತಕಾಲದ ಇತಿಹಾಸವನ್ನು ಸಾರಿ ಹೇಳುತ್ತಿವೆ. ಹಲವು ಸ್ಮಾರಕಗಳು ಶಿಥಿಲಾವಸ್ಥೆ ತಲುಪಿದ್ದು ಪುನಶ್ಚೇತನದ ನಿರೀಕ್ಷೆಯಲ್ಲಿವೆ. ಇಂತಹ ಪಾಳುಬಿದ್ದ ದೇಗುಲವೊಂದನ್ನು ಯುವ ಬ್ರಿಗೇಡ್ ಪುನರುಜ್ಜೀವನಗೊಳಿಸಿದೆ. ಸುಮಾರು 2 ತಿಂಗಳ ಕಾಲ ಬ್ರಿಗೇಡ್ನ ಸದಸ್ಯರು ಶ್ರಮದಾನ ಮಾಡಿ ದೇಗುಲಕ್ಕೆ ಹೊಸ ರೂಪ ನೀಡಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗಂಜಾಂ ಬಳಿ ಇರುವ ಸಣ್ಣ ದೇವಾಲಯ ಹಲವು ವರ್ಷಗಳ ನಿರ್ಲಕ್ಷ್ಯದಿಂದ ಹಾಳಾಗಿತ್ತು. ಗಿಡ ಮರಗಳು ಬೆಳೆದು ದೇಗುಲವೇ ಕಾಣದಾಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಇದನ್ನು ಗಮನಿಸಿದ ಯುವಕರ ಪಡೆ ದೇಗುಲದ ಹೊರಾಂಗಣ ಮತ್ತು ಒಳ ಆವರಣಗಳನ್ನು ಸ್ವಚ್ಛಗೊಳಿಸಿದರು. ಹೊರ ಆವರಣದಲ್ಲಿ ಸಸಿಗಳನ್ನು ನೆಟ್ಟು ಆಕರ್ಷಕ ವಾತಾವರಣ ನಿರ್ಮಿಸಿದರು. ದೇಗುಲಕ್ಕೆ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿ ಕಾಯಕಲ್ಪ ಮಾಡುವಲ್ಲಿ ಯಶಸ್ವಿಯಾದರು. ಇದೀಗ ಈ ಸ್ಥಳ ಸುಂದರವಾಗಿ ನೋಡುಗರನ್ನ ಸೆಳೆಯುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ಯುವ ಬ್ರಿಗೇಡ್ನ ಮುಖಂಡ ರಂಜಿತ್, ಹಾಳು ಬಿದ್ದ ದೇವಾಲಯಕ್ಕೆ ಹೊಸ ಸ್ವರೂಪ ನೀಡುವಲ್ಲಿ ನಮ್ಮಿಂದ ಅಳಿಲು ಸೇವೆ ಮಾಡಲಾಗಿದೆ. ಇದೀಗ ದಿನಕ್ಕೆರಡು ಬಾರಿ ದೇಗುಲದಲ್ಲಿ ಪೂಜಾ ಕಾರ್ಯಗಳು ನಡೆಯುತ್ತಿವೆ ಎಂದರು. ಯುವ ಬ್ರಿಗೇಡ್ ಅಲ್ಲಿ ಕ್ಷೇತ್ರ ಸ್ವಚ್ಛತೆ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿಕೊಂಡು 3 ದೇವಸ್ಥಾನ ಕ್ಲೀನ್ ಮಾಡಿದ್ವಿ. ಅದು ಒಂದು ಬಂದು ಪಶ್ಚಿಮ ವಾಹಿನಿಲಿ ಒಂದು ದೇವಸ್ಥಾನ ಇದೆ, ನೆಕ್ಸ್ಟ್ ತಗೊಂಡಿದ್ದೆ ಈ ದೇವಸ್ಥಾನ ಕ್ಲೀನ್ ಮಾಡಿದ್ವಿ. ನಮ್ದು ಬರೀ ಬೇಸಿಕ್ ಇದ್ದಿದ್ದೆ ಅಷ್ಟು, ದೇವಸ್ಥಾನ ಹಳೆ ದೇವಸ್ಥಾನನ ಕ್ಲೀನ್ ಮಾಡಬೇಕು ಅಂತ. ಈ ದೇವಸ್ಥಾನ ಕ್ಲೀನ್ ಮಾಡ್ಬೇಕಾದ್ರೆ ಸುಮಾರು ಜನ ಇಲ್ಲೇ ಸ್ಥಳೀಯರು ಮತ್ತು ಸುಮಾರು ಜನ ಸ್ಪಾನ್ಸರ್ಸ್ ಮಾಡಿ ಒಬ್ಬರು ಬಣ್ಣ ತೆಕ್ಕೊಟ್ರು, ಆಮೇಲೆ ಒಬ್ಬರು ವಿಗ್ರಹ ತೆಕ್ಕೊಟ್ರು. ಹಾಗೆಯೇ ಈ ದೇವಸ್ಥಾನ ಕಂಪ್ಲೀಟ್ ಜೀರ್ಣೋದ್ಧಾರ ಆಯಿತು. ಒಂದು ಯುವ ಬ್ರಿಗೇಡ್ ನಮ್ಮ ಟೀಮ್ ಎಲ್ಲ ಸೇರ್ಕೊಂಡು ಒಂದು 20 ಜನ ಡೈಲಿ ಎಲ್ಲ ಕೆಲ್ಸಕ್ಕೆ ಹೋಗೋರೇನೆ. ವೀಕೆಂಡ್ಸ್ನ ನಾವು ಈ ಥರ ಸ್ಪೆಂಡ್ ಮಾಡ್ತೀವಿ. ಮತ್ತು ಈ ದೇವಸ್ಥಾನಕ್ಕೆ ಪೇಂಟ್ ಹೊಡೆದಿರೋದು ನಾವೇ. ಮತ್ತು ಯಾರು ಗಾರೆ ಕೆಲಸದವರು ಪೇಂಟರ್ಸ್ ಯಾರೂ ಕರೆಸಿಲ್ಲ, ಎಲ್ಲ ನಮ್ಮ ವಾಲಂಟಿಯರ್ಸೇ ಕೆಲಸ ಮಾಡಿರೋದು. ಮತ್ತೊಬ್ಬ ಸದಸ್ಯ ಸಂದೇಶ್, ಯುವಕರ ಪಡೆ ಒಟ್ಟುಗೂಡಿ ಮಾದರಿ ಕೆಲಸ ಮಾಡಿದೆ. ಇದೇ ರೀತಿ ಗೋಸಾಯಿ ಘಾಟ್ ರಸ್ತೆಯಲ್ಲಿರುವ ರಾಮ ಮಂದಿರದಲ್ಲೂ ಸ್ವಚ್ಛತಾ ಕಾರ್ಯ ನಡೆಸಲಾಗುತ್ತಿದ್ದು ಸದ್ಯದಲ್ಲೇ ಜೀರ್ಣೋದ್ಧಾರ ಕೆಲಸಗಳು ನಡೆಯಲಿವೆ ಎಂದು ತಿಳಿಸಿದರು. ಸುಮಾರು ಒಂದು 10-15 ವರ್ಷದಿಂದ ಪಾಳು ಬಿದ್ದಿತ್ತು. ಈ ದೇವಸ್ಥಾನನ ನಾವು ಜೀರ್ಣೋದ್ಧಾರ ಮಾಡಬೇಕು ಅಂತ ಕ್ಲೀನ್ ಮಾಡಿ ಮತ್ತು ಪೇಂಟ್ ಎಲ್ಲ ಮಾಡಿ ಡೈಲಿ ನಡೀತಾ ಇದೆ. ಹೀಗೆ ಮುಂದಿನ ದಿನಗಳಲ್ಲಿ ಇಲ್ಲೇ ಗಂಜಾಮಲೆ ರಾಮ ದೇವಸ್ಥಾನ ಇದೆ ಗೋಸೆಘಟ್ಟ ರೋಡಲ್ಲಿ, ಅದನ್ನು ಕೈಗೆತ್ಕೊಂಡಿದ್ದೀವಿ. ಅದನ್ನು ಹೀಗೆ ಮುಂದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದನ್ನು ಆಲ್ರೆಡಿ ಈಗ ಕ್ಲೀನ್ ಮಾಡಿದ್ದೀವಿ. ಇನ್ನೊಂದು 15 ಡೇಸ್ ನಾವು ಮುಂದೆ ಅದನ್ನು ಕೆಲಸ ಕೈಗೆತ್ಕೊಳ್ತಾ ಇದ್ದೀವಿ.